ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ಚಪಾತಿ ಮತ್ತು ಟೊಮೆಟೊ ಚಟ್ನಿ ಅವ್ರ ಟೊಮೆಟೊ ಗ್ರೇವಿ ಏನು ಅನ್ಕೋಬೋದು, ಅದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ನಾನು ಯೂಶ್ವಲಿ ಜಾಸ್ತಿ ಆಯಿಲ್ ಯೂಸ್ ಮಾಡಲ್ಲ ಕುಕ್ಕಿಂಗಿಗೆಲ್ಲ, ಸ್ವಲ್ಪನೇ. ಬಟ್ ಇದು ಟೊಮೆಟೊ ಫ್ರೈ ಆಗಬೇಕಂದ್ರೆ ಒಂದು ಸ್ವಲ್ಪ ಆಯಿಲ್ ಮುಂದಾಗೇ ಇರಬೇಕು. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಆಯಿಲು. ಇಷ್ಟನ್ನು ಯೂಸ್ ಮಾಡಲ್ಲ ನಾನು. ಒಂದು 4ರಿಂದ 5 ಟೊಮೆಟೊ ತೊಗೊಂಡಿದ್ದೆ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು, ನಿಮ್ಮ ಮನೆಯವರಿಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಟೊಮೆಟೊನ ಕಟ್ ಮಾಡಿ ಈ ಥರ 2 ಭಾಗ ಕಟ್ ಮಾಡಿ ಹಾಕೊಬೋದು. ನನಗೆ ಒಂದು 4 ಟೊಮೆಟೊ ಸಾಕಾಗಿತ್ತು. ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದಲ್ವಾ. ಸೊ 4 ಟೊಮೆಟೊ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಬೆಳ್ಳುಳ್ಳಿನೂ ಕೂಡ ಸಿಪ್ಪೆ ಎಲ್ಲ ಸುಲ್ಕೊಂಡು ಅದನ್ನು ಕೂಡ ಟೊಮೆಟೊ ಬೇಯ್ತಿರುತ್ತಲ್ವ ಅದ್ರ ಜೊತೆಗೇ ಹಾಕೊಂಡ್ಬಿಡ್ಬೇಕು. ಮತ್ತು 2 ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕೊಂಡ್ಬಿಡ್ಬೇಕು. ಸಮ್ಟೈಮ್ಸ್ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಹಾಕ್ತೀನಿ, ಇಲ್ಲಾಂದರೆ ಇಲ್ಲ. ಬಿಕಾಸ್ ರಿದಾನ್ ತಿಂತಾನಲ್ವ, ಅವ್ನಿಗೆ ಬಾಯಿಗೆ ಸಿಕ್ತಂದರೆ ಖಾರ ಅಂತ ಇದು ಮಾಡಿಬಿಡ್ತಾನೆ. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಂಡ್ಬಿಡ್ತೀನಿ. ನಾನು ಹಸಿಮೆಣ್ಸಿನ್ಕಾಯಿ ಹಾಕಲ್ಲ, ಸಮ್ಟೈಮ್ಸ್ ಹಾಕ್ತೀನಿ. ಆ್ಯಂಡ್ ಆನಿಯನ್ ಕೂಡ ಒಂದು ಆನಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಒಟ್ಟಿಗೆ ಟೊಮೆಟೊ ಫ್ರೈ ಮಾಡೋಕ್ಕಿಡ್ತೀವಲ್ವ, ಸೊ ಆ ಟೈಮಲ್ಲೇ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಬಿಡಿ. ಸೊ ದ್ಯಾಟ್ ಅವಾಗ ಎಲ್ಲ ಒಟ್ಟಿಗೆ ಚೆನ್ನಾಗಿ ಬೇಯುತ್ತೆ. ಬೆಳ್ಳುಳ್ಳಿ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು, ಎಲ್ಲ ಟೊಮೆಟೊ ಜೊತೆಗೇ ಬೇಯುತ್ತೆ. ಅದು ಎಲ್ಲ ಚೆನ್ನಾಗಿ ರೋಸ್ಟ್ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈ ರೀತಿ ಒಂದ್ಸಲ ನೀವು ಟ್ರೈ ಮಾಡಿ ವಿತೌಟ್ ಮಿಸ್. ಎಷ್ಟು ಚೆನ್ನಾಗಿ ಬರುತ್ತಂದರೆ ಇದು ಟೊಮೆಟೊ ಗೊಜ್ಜು. ನೀವು ಚಪಾತಿಗೆ, ದೋಸೆಗೆ, ಇಡ್ಲಿಗೆ, ಪಡ್ಡುಗೆ ಯಾವುದ್ರ ಜೊತೆಗೂ ಬೇಕಾದ್ರೆ ತೊಗೊಬೋದು. ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನಾನು ಯೂಶ್ವಲಿ ಜಾಸ್ತಿ ಖಾರ ಮಾಡೋದಕ್ಕೆ ಹೋಗಲ್ಲ, ರಿದಾನ್ ತಿಂತಾನಲ್ವಾ. ಆಮೇಲೆ ಖಾರ ಅಂತಂದರೆ ಅವನು ತಿನ್ನಲ್ಲ ಅಂತ ಹೇಳಿ ಸ್ವಲ್ಪನೇ ಖಾರ ಹಾಕ್ಕೊತೀನಿ. ಬಟ್ ಏನು ಗೊತ್ತಾ, ಇದು ಟೊಮೆಟೊ ಗ್ರೇವಿ ಅವನಿಗೆ ನಾನು ಕೊಡ್ತೀನಲ್ವಾ, ಅದು ಸ್ವಲ್ಪ ಖಾರ ಇದ್ರೂ ಸರಿ ಚಪ್ಪರಿಸ್ಕೊಂಡು ತಿಂತಾನೆ, ಅಷ್ಟು ರುಚಿಯಾಗಿರುತ್ತೆ. ಖಾರ ಬರ್ತಾ ಇರುತ್ತೆ ಅವನಿಗೆ, ಆಯಿತಾ. ಆದ್ರೂ ಕೂಡ ದೋಸೆ ಜೊತೆಗೆ ಹಚ್ಕೊಂಡು ತಿನ್ನೋದು, ಇಲ್ಲ ಹಂಗೆ ತಿನ್ಕೊಂಡ್ಬಿಡ್ತಾನೆ, ಅಷ್ಟಿಷ್ಟ ಅವನಿಗೆ. ಇಲ್ಲಿ ನೋಡಿ ಇವನ ಕತೆ. ಒಂದು ಡಬ್ಬಿಯಲ್ಲಿ ಯಾವಾಗಲೂ ನಾನು ಟಾಯ್ಸ್ ತೆಗ್ದಿಡ್ತೀನಿ, ಆಯಿತಾ. ಇವತ್ತು ತುಂಬ ಕಿರಿಕಿರಿ ಮಾಡ್ತಾಯಿದ್ದ ಕಿಚನ್ ಹತ್ರ ಬಂದು ಅಂತ ಹೇಳಿ ಅವನಿಗೆ ಆ ಡಬ್ಬಿ ಓಪನ್ ಮಾಡಿ ಕೊಟ್ಟೆ ನಾನು. ಸೊ ನೋಡಿ ಹೆಂಗೆ ಹರಡಿದ್ದಾನೆ ಟಾಯ್ಸ್ ಅಂದರೆ, ಇಡೀ ಮನೆ ತುಂಬ ಟಾಯ್ಸ್ ಹರಡಿದ್ದಾನೆ. ಸೊ ಅವ್ನ ಟಾಯ್ಸ್ ಡಬ್ಬಿ ಓಪನ್ ಮಾಡಿ ಕೊಡೋದಕ್ಕೇ ಭಯ ಆಗುತ್ತೆ ನನಗೆ. ಒಂದು 4 ಟಾಯ್ಸ್ ತೊಗೊಂಡು ಆಟ ಆಡಲ್ಲ, ಇಡೀ ಡಬ್ಬಿಯಲ್ಲಿರೋ ಟಾಯ್ಸ್ ಎಲ್ಲ ಹರಡ್ಬಿಡ್ತಾನೆ. ಅವ್ನ ಸೈಕಲ್, ಅವ್ನ ಡಬ್ಬಿ ಎಲ್ಲೆಲ್ಲೋ ಬಿದ್ದಿದೆ. ಒಟ್ಟಿನಲ್ಲಿ ಮನೆ ತುಂಬ ಸಾಮಾನು. ಸೊ ಇಲ್ಲಿ ನೋಡಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಯಿತು. ಟೊಮ್ಯಾಟೊ ಅದು ಎಲ್ಲ ಒಂದು 3/4 ಭಾಗದಷ್ಟು ಬೆಂದ್ಕೋಬೇಕು. ಚೆನ್ನಾಗಿ ಬೆಂದಮೇಲೆ ಈ ಥರ ಮ್ಯಾಶರಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು. ಅದು ಟೊಮ್ಯಾಟೊ ಮೇಲಿಂದೆಲ್ಲ ಪೀಲ್ ಔಟ್ ಮಾಡಿಬಿಡಿ, ಅದು ಬರುತ್ತೆ. ಅದು ಬಂದ ತಕ್ಷಣ ತೆಗ್ದಾಕಿದ್ರೆ ಆಯಿತು. ನೀವು ಆ ಥರ ಮ್ಯಾಶ್ ಮಾಡ್ತಾ ಇರಬೇಕಾದ್ರೆ ಅದು ಬಿಟ್ಕೊಂಡ್ಬಿಡುತ್ತೆ. ಅದನ್ನು ತೆಗ್ದಾಕಿ, ಸಿಪ್ಪೆ, ಅದು ಟೊಮೆಟೊ ಸಿಪ್ಪೆ ಬರುತ್ತಲ್ವ, ಅದನ್ನ ತೆಗ್ದಾಕ್ಬಿಡಿ, ಅದು ಬೇಡ. ಸೊ ಈ ಥರ ನೋಡಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ ಈ ಟೈಮಲ್ಲಿ. ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ. ಸೊ ಸ್ವಲ್ಪ ನೀರು ಹಾಕಿ, ಗಟ್ಟಿಯಾಗ್ಬಿಟ್ಟಿರುತ್ತೆ ಆಲ್ರೆಡಿ ಅದು. ಸ್ವಲ್ಪ ನೀರು ಹಾಕಿ ಒಂದು 5 ಮಿನಿಟ್ಸ್ ಅದನ್ನು ಕುಕ್ ಆಗೋದಕ್ಕೆ ಬಿಟ್ಬಿಡಿ, ಇನ್ನೇನು ಮಾಡಬೇಡಿ, ಚೆನ್ನಾಗಾಗುತ್ತೆ. ಸೊ ಆಲ್ಮೋಸ್ಟ್ ರೆಡಿಯಾಗಿದೆ ಅದು. ಸೊ ಈ ಬಾಸು ಹಾಲಲ್ಲೆಲ್ಲ ಹರಡಿದಾಯಿತು ಅಂತೇಳಿ ಈಗ ಚೆನ್ನಾಗಿ ಬಂದಿದ್ದಾರೆ. ಏನಿದು ಕತೆ ನಿಂದು? ಹಾಂ, ಏನು ಹೇಳು? ಯಾಕೆ ಸುಮ್ಮನೆ ಕೈ ಸುಮ್ಮನೆ ಇರಲ್ಲ? ಇವಾಗ ನೀನು ಎಸ್ತಿರೋದೆಲ್ಲ ನೀನೇ ತೆಗೆದಿಡಬೇಕು, ಸರಿನಾ? ಹಾಂ, ಏನು ಹೇಳು? ನೀನೇನೇನು ಎಸ್ತಿದೆಯಲ್ಲ ಇಲ್ಲಿ, ಕೊನೆಗೆ ಅದನ್ನೇ ಎಸ್ತಿ. ವೆರಿ ಗುಡ್, ಸರಿ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇನ್ನೂ ಇದೆಯಾ? ಇನ್ನೂ ಎಸಿ. ವೆರಿ ಗುಡ್ ಬಾಯ್ ಥರ ಇವಾಗ ಎಲ್ಲ ತೆಗೆದು ಹಾಕ್ಬಿಡು.
ಆಯಿತು. ಸೊ ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ಒಂದು 5 ಮಿನಿಟ್ಸ್ ಬಿಟ್ಟರೆ ಫುಲ್ ಕಂಪ್ಲೀಟಾಗಿ ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಸಾಕು ಅಷ್ಟಾದರೆ. ಇಲ್ಲಿ ನಾನು ಚಪಾತಿಗೂ ರೆಡಿ ಮಾಡ್ಕೊತಾ ಇದ್ದೀನಿ ಜೊತೆಗೇ. ಸೊ ನಮ್ಮಿಬ್ರಿಗೂ ಒಂದು 5 to 6 ಚಪಾತೀಸ್, ನನಗೊಂದು 2 ಚಪಾತಿ, ಅಶ್ವಿನೊಂದು 3-4 ಚಪಾತೀಸ್ ತಿಂತಾರೆ, ರಿದಾನಿಗೊಂದು ಚಪಾತಿ, ಒಂದು 6 to 7 ಚಪಾತೀಸ್ ಬೇಕಾಗುತ್ತೆ. ಸೊ ಮೊದಲನೇದಾಗಿ ಈ ಥರ ರೌಂಡ್ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಗೊತ್ತಾ, ಇವಾಗ ನಿಮಗೆ ಚಪಾತಿ ಸಾಫ್ಟಾಗಿ ಇವಾಗ ಪೂರಿ ಥರ ಉಬ್ಬಿ ಬರುತ್ತೆ, ನೋಡಿರ್ತೀರ ಕೆಲವೊಮ್ಮೆ ಚಪಾತಿನೂ ಕೂಡ ನೀವು ಹುರ್ಕೊಬೇಕಾದ್ರೆ ಒಂದೊಂದ್ಸಲ ಉಬ್ಬರುತ್ತಲ್ವ. ಸೊ ಆ ಥರ ಬರಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ ನೀವು, ಸೊ ಈ ಥರ ಸ್ವಲ್ಪ ಫಸ್ಟು ಚಿಕ್ಕದಾಗಿ ಲಟ್ಟಿಸ್ಕೊಂಡು, ನಾನು ಲಟ್ಟಿಸ್ಕೊತಿದ್ದೀನಿ ನೋಡಿ. ಇವಾಗ ಈ ಥರ ಚಿಕ್ಕದಾಗಿ ಲಟ್ಟಿಸ್ಕೊಂಡು 4 ಫೋಲ್ಡ್ ಮಾಡ್ಕೊಬೇಕು. ಅಂದರೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಬೇಕು. ಆಯಿಲ್ ಹಾಕೋದನ್ನು ಮಿಸ್ ಮಾಡ್ಕೊಬೇಡಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎಲ್ಲ ಕಡೆ ಸವರ್ಕೊಂಡು ನೀಟಾಗಿ 4 ಫೋಲ್ಡ್ ಮಾಡಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಾಡಿ ಇಟ್ಕೊಬೇಕು. ಸೊ ನಾನು ಎಲ್ಲ ಚಪಾತಿನೂ ಫಸ್ಟು ಈ ಥರ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ದ್ಯಾಟ್ ಆಮೇಲೆ ಲಟ್ಟಿಸ್ಕೊತೀನಿ. ಶೇಪ್ ಸ್ವಲ್ಪ ಹಾಳಾಗುತ್ತೆ, ದಟ್ಸ್ ಓಕೆ. ನೀವು ಹಾಗೆ ರೌಂಡಾಗಿಯೇ ಲಟ್ಟಿಸ್ಕೊಳ್ಳೋದಕ್ಕೂ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಾಡಿ ಚಪಾತಿ ಲಟ್ಟಿಸ್ಕೊಳ್ಳೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ಶೇಪ್ ಹಾಳಾಗುತ್ತೆ, ಬಟ್ ತುಂಬ ಸಾಫ್ಟಾಗಿ ಬರುತ್ತೆ, ಆಯಿತಾ. ಸೊ ಒಂದ್ಸಲ ಈ ಥರ ಟ್ರೈ ಮಾಡಿ. ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಾಡಿಕೊಂಡು ಸ್ವಲ್ಪ ಆಯಿಲ್ ಹಚ್ಕೊಳ್ಳಿ. ಆ ಟೈಮಲ್ಲಿ ಹಚ್ಕೊಂಡು ಈ ಥರ ಲಟ್ಟಿಸಿ ಟ್ರೈ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ, ಪೂರಿ ಉಬ್ಬುತ್ತಲ್ವ ಅದೇ ಥರನೇ ಉಬ್ಬಿರುತ್ತೆ. ಸೊ ನಾನು ಯಾವಾಗಲೇ ಮಾಡಿದ್ರೂ, ಇದು ಏನು ಶೇಪ್ ಆಗಿದೆಯೋ ನಂಗೆ ಗೊತ್ತಿಲ್ಲ, ಪ್ಲೀಸ್ ಡೋಂಟ್ ಮೈಂಡ್. ಸೊ ನಾನು ಯಾವಾಗಲೇ ಮಾಡಿದ್ರೂ ಇದೇ ಥರ ಮಾಡ್ತೀನಿ. ನಾನು ನಿಂಗೆ ಬರೆಯೋದಕ್ಕೆ ಬುಕ್ ಕೊಟ್ಟರೆ ಏನು ಮಾಡ್ತಿದ್ದೀಯಾ? ಎಲ್ಲೆಲ್ಲಿ ಬರೀತಾ ಇದೆಯಾ? ಡೈನಿಂಗ್ ಟೇಬಲ್ ಮೇಲೆಲ್ಲ ಬರೆಯೋದಾ? ರಿದಾನ್, ಇಲ್ಲಿ ಬುಕ್ ಮೇಲೆ ಅಷ್ಟೇ ಬರಿ, ನೋಡ ಅಲ್ಲೆಲ್ಲ ಬರಿ. ಅಯ್ಯೋ ದೇವ, ಬುಕ್ ಮೇಲೆ ಅಷ್ಟೇ ಬರಿ, ಅಲ್ಲೆಲ್ಲ ಬರಿಬೇಡ. ಇದೇನಿದು ಮನೆ ಕತೆ? ಹಾಂ, ಎಷ್ಟಂತ ಸ್ಲೋ ತಿನ್ನಬೇಕು, ಚೆಲ್ಲಬಾರ್ದು ಇದು. ಹೇಗಿದೆ ಮಮ್ಮುಕ? ಸೊ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ವಿ. ಇದು ಈವ್ನಿಂಗ್ ಕ್ಲಿಪ್ಪಿಂಗ್. ಸೊ ಈ ರಿದಾನ್ನ ನಾನು ಇಲ್ಲೇ ನಮ್ಮ ಅಪಾರ್ಟ್ಮೆಂಟಲ್ಲೇ ಕೆಳಗಡೆ ಕಿಡ್ಸ್ ಪ್ಲೇ ಏರಿಯಾ ಇದೆ, ಸೊ ಕರ್ಕೊಂಬಂದಿದ್ದೀನಿ. ಅವ್ನ ಫ್ರೆಂಡ್ಸ್ ಎಲ್ಲ ಅವ್ನ ಸಿಸ್ಟರ್ಸ್ ಬ್ರದರ್ಸ್ ಎಲ್ಲರೂ ಆಟ ಆಡ್ತಾ ಇದ್ದಾರೆ. ಸೊ ಅವನು ಕೂಡ ಆಟ ಆಡ್ತಿದ್ದಾನೆ. ಅವನಿಗೆ ಕರ್ಕೊಂಬಂದರೆ ಮರಳು ಸಿಕ್ಕಿದ್ರೆ ಮುಗೀತು ಅವನಿಗೆ, ಅದರಲ್ಲೇ ಆಟ ಆಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ. ಸೊ ಇದು ಜಾರ್ಬಂಡಿ ಜೋಕಲ್ಲಿ ಎಲ್ಲ ಆಡಪ್ಪ ಅಂತಂದ್ರು ಕೇಳಲ್ಲ, ಮರಳಲ್ಲೇ ಜಾಸ್ತಿ ಕುತ್ಕೊಂಡು ಆಟ ಆಡೋದು ಅವನು. ಸೊ ಎಲ್ಲರೂ ಮನೆಗೆ ಹೋಗೋ ಟೈಮ್ ಆಯ್ತು. ಆ್ಯಕ್ಚುಲಿ ಅವನು ಸ್ವಲ್ಪ ಲೇಟಾಗಿದ್ದ, ಸೊ ಹಂಗಾಗಿ ನಾನು ಸ್ವಲ್ಪ ಲೇಟಾಗಿ ಕರ್ಕೊಂಬಂದೆ. ಅವರೆಲ್ಲ ಹೊರಟರು. ಈ ಬಾಸ್ ಆಟ ಆಡ್ತಾ ಇದ್ದಾರೆ, ಹೋಗ್ತಿದ್ದಾರೆ ಅವ್ರು. ನೋಡು, ಬಿದ್ದಿ ಎಲ್ಲರೂ ಹೋದ್ರು ನೋಡಲ್ಲಿ. ಕೊಡು, ನನಗೆ ಕೊಡು, ಬಾ. ಏನು ಮಾಡ್ತಿದ್ಯಾ ಅಲ್ಲಿ? ಏನು ಮಾಡ್ತಿದ್ಯಾ? ಬಾಯಲ್ಲಿ ಮ್ಯಾಂಗೋ ತಿನ್ನಪ್ಪ ಅಂತ ಕೊಟ್ರೆ ಏನಪ್ಪ ನಿನ್ನ ಕತೆ? ಪ್ಲೇಟ್ಗೆ ಹಾಕು, ಎಲ್ಲ ತೆಗ್ದು. ಏನದು ಪ್ಲೇಟಿಗೆ ಹಾಕ್ಬೇಕು ಇವಾಗ ನೀಟಾಗೆಲ್ಲ. ನೋ 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 ನೋ. ಇವ್ರದ್ದು ಕತೆ ಅಂತೂ ಮುಗಿಯದ ಕತೆ ಇವ್ರದ್ದು, ಅಲ್ವಾ? ಅಲ್ಲೇನಾ ಗುಂಡು? ಹೆಂಗಿತ್ತು ಮ್ಯಾಂಗೋ? ಸೂಪರ್. ತೋರ್ಸು ಸೂಪರ್ ಅಂದ್ರೆ ಹೆಂಗೆ ತೋರ್ಸು ಸೂಪರ್ ಅಂತ. ಇಲ್ಲ ಹಿಂಗೆ ಸೂಪರ್. ಸೊ ಇವಾಗ ನೈಟ್ ಊಟಕ್ಕೆ ಮಧ್ಯಾಹ್ನ ಚಪಾತಿ ಮಾಡಿದ್ದೆ ಅಲ್ವಾ. ಸೊ ಒಂದು ಚಪಾತಿ ಸ್ವಲ್ಪ
ಟೊಮ್ಯಾಟೊ ಗೊಜ್ಜು ಇತ್ತು ಅದು. ಮತ್ತು ನೆನ್ನೆ ಓವರ್ ನೈಟ್ ನೆನೆಸಿದ್ದು ನಾನು ಹೆಸರುಬೇಳೆ. ಮಾರ್ನಿಂಗ್ ತಿನ್ನೋಣ ಅಂತ ನೆನೆಸಿದ್ದು, ಮರ್ತೇ ಹೋಗ್ಬಿಟ್ಟಿದ್ದೀನಿ ತಿನ್ನೋದಕ್ಕೆ. ಮಧ್ಯಾಹ್ನನೂ ತಿಂದಿಲ್ಲ. ಮಧ್ಯಾಹ್ನ ಎಗ್ ಎಲ್ಲ ಇತ್ತಲ್ವ, ಎಗ್ಗು ಕುಕುಂಬರ್ ಎಲ್ಲ ಇತ್ತು, ಹಂಗಾಗಿ ಮಧ್ಯಾಹ್ನನೂ ತಿಂದಿಲ್ಲ. ಸೊ ಅದಕ್ಕೆ ಇವಾಗ ನೈಟ್ ತೊಗೊಂಡಿದ್ದೀನಿ ಖಾಲಿ ಮಾಡೋಣ ಅಂತೇಳಿ. ಕುಕುಂಬರ್ ಕಟ್ ಮಾಡಿದಿತ್ತಲ್ವ, ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಪೆಪ್ಪರು ಸಾಲ್ಟು ಹಾಗೆ ತಿನ್ನೋದಕ್ಕಿಂತ ಸ್ವಲ್ಪ ಪೆಪ್ಪರ್ ಸಾಲ್ಟ್ ಹಾಕೊಂಡು ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡು ಇವಾಗ ಟೈಮು 8 ಗಂಟೆ ಆಗಿದೆ. ಮಧ್ಯಾಹ್ನ ನಾನು ತುಂಬ ಜಾಸ್ತಿ ಏನು ಊಟ ಮಾಡಿರಲಿಲ್ಲ, ಹೊಟ್ಟೆ ಹಶ್ವಾಗ್ತಾಯಿತ್ತು. ಈವ್ನಿಂಗು ಏನು ಒಂದು ಸ್ವಲ್ಪ ಟೀ ಕುಡಿದೆ ಅಷ್ಟೇ. ಸೊ ಅದಕ್ಕೆ ಇವಾಗ ಖಾಲಿ ಮಾಡ್ಕೊಳ್ಳೋಣ ಎಲ್ಲ ಅಂತ ಹೇಳಿ ಊಟ ಮುಗಿಸ್ಕೊತಾ ಇದ್ದೀನಿ. ಇವ್ರಿಗೆ ಫಸ್ಟು ಕ್ಲೀನ್ ಮಾಡಬೇಕು, ಈ ಬಾಸ್ಗೆ ಕ್ಲೀನ್ ಮಾಡಿಸಿ ಆಮೇಲೆ ಊಟ ಮಾಡ್ಕೊಬೇಕು. ಬಿಡು ಸಾಕು, ಅದೆಲ್ಲ ಫುಲ್ಲು ಏನದು ಫುಲ್ಲು ಓಟೆನೇ ಬಂದ್ಬಿಟ್ಟಿದೆ. ಓಟೆ ಹಾಕಿದ್ರೆ ಇವಾಗ ಹೊಸ ಗಿಡ ಬರುತ್ತೆ, ಮರ ಬರುತ್ತೆ. ಹಂಗೆ ಕ್ಲೀನಾಗಿ ಅಷ್ಟು ಕ್ಲೀನಾಗಿ ಚೆನ್ನಾಗಿ ತಿಂದಿಟ್ಟಿದ್ಯಾ. ಬಾ ಕ್ಲೀನ್ ಮಾಡ್ಕೊಂಬರೋಣ, ಬಾ ಆಮೇಲೆ ಆಟ ಆಡೋಂತೆ ಬಾ. ಓಕೆ, ಕೆಳಗಡೆ ಬಿತ್ತು. 4 ಡೇಸಿಂದ ನಾನು ನನ್ನ ಹಸ್ಬೆಂಡ್ ಜೊತೆ ಕರೆಕ್ಟಾಗಿ ಮಾತಾಡ್ತಾ ಇರಲಿಲ್ಲ, ಆಯಿತಾ. ಏನೋ ಚಿಕ್ಕ ವಿಷಯಕ್ಕೆ ಜಗಳ ಆಗಿತ್ತು ಅಂತೇಳಿ ಸ್ವಲ್ಪ ಮಾತಾಡ್ತಾ ಇರಲಿಲ್ಲ ಇಬ್ಬರೂ. ಸೊ ಜಗಳ ಅಂದರೆ ದೊಡ್ಡ ಜಗಳ ಅಲ್ಲ, ಸುಮ್ಮನೆ ಸಿಂಪಲಾಗಿ ಹಾಗೇನೆ ಇರುತ್ತಲ್ವ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದರೆ. ಸೊ ಆ ಥರ 4 ಡೇಸಿಂದ ನನ್ನ ಡಯೆಟ್ಟು ನೀಟಾಗಿ ಪ್ರೋಟೀನ್ ರಿಚ್, ಫೈಬರ್ ರಿಚ್ ಇದೇ ಥರ ಮೇಂಟೈನ್ ಮಾಡ್ಕೊತ ಬಂದಿದ್ದೆ. ಈ ಹಸ್ಬೆಂಡ್ಸ್ ಹಿಂಗೆ ವೈಫ್ನ ಸ್ಪಾಯ್ಲ್ ಮಾಡ್ತಾರೆ ಅನ್ನೋದು ಈಗ ಗೊತ್ತಾಗುತ್ತೆ. ಇವತ್ತು ಮಾತಾಡಿದ್ವಿ ಈವ್ನಿಂಗ್ ಸಡನ್ನಾಗಿ, ನೋಡಿ ಇದು. ಸೊ ಬ್ರೌನಿ ಆ್ಯಂಡ್ ಆಲೂ ಬನ್. ಹಿಂಗೇ ನನ್ನ ಹಸ್ಬೆಂಡ್ ಯಾವಾಗಲೂ ಒಂದು ರುಟೀನಲ್ಲಿ ಹೋಗ್ತಾ ಇರ್ತೀನಿ, ಆಯಿತಾ. ಒಂದು ರುಟೀನ ಫಾಲೋ ಮಾಡ್ತಾ ಇರ್ತೀನಿ ಕರೆಕ್ಟಾಗಿ. ಡಯಟ್ ಫಾಲೋ ಮಾಡಬೇಕು ಅಂತ ಮಧ್ಯ ಬಂದ್ಬಿಟ್ಟು ಈ ಥರ ಸ್ಪಾಯ್ಲ್ ಮಾಡಿಬಿಡ್ತಾರೆ. ಬಟ್ ಆದ್ರೂ ನಾನು ನೆಕ್ಸ್ಟ್ ಡೇ ಎಲ್ಲ ಬಿಡಲ್ಲ, ಕಂಟಿನ್ಯೂ ಮಾಡ್ತೀನಿ. ಬಟ್ ಇವಾಗ ತಿನ್ನಲಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ತಿನ್ಬೇಕು ಅನ್ನಿಸ್ತಾ ಇದೆ, ಸುಮಾರು ದಿನ ಆಯ್ತಲ್ವ ತಿಂದು. ಸೊ ತಿನ್ಬೇಕು ಅನ್ನಿಸ್ತಾ ಇದೆ, ತಿಂದೇ ಬಿಡ್ತೀನಿ. ಪಾಪ ಅವ್ರಿಗೆ ಬೇಜಾರಾಗಬಾರ್ದಲ್ವ, ಅದಕ್ಕೆ. ಎಸ್, ಬ್ರೌನಿ ಆ್ಯಂಡ್ ಬನ್. ನನ್ನ ಮಗುಂದು ಮೂವಿ ಡೇಟಿಂಗ್. ಮೂವಿ ನೋಡಿಕೊಂಡು ತಿನ್ಕೊಂಡು ಕೂತಿದ್ದೀವಿ. ಅವ್ರ ಪಾಪ 10:30ಗೆ ಬರ್ತಾರೆ. ಟೈಮ್ ಬಂದು 9 o'clock. ಇಷ್ಟೊತ್ತಲ್ಲಿ ತಿಂತಾಯಿದ್ದೀನಿ ಕೂತ್ಕೊಂಡು ಇದನ್ನು. ಅವ್ರ ಪಾಪ 10:30ಗೆ ಬರ್ತಾರೆ, ಏನೋ ವಾಲಿಬಾಲ್ ಮ್ಯಾಚ್ ಇದೆಯಂತೆ, ನೋಡಬೇಕಂತೆ ಬರ್ತಾರೆ. ಸೊ ಅಷ್ಟೊತ್ತಿಗೆ ನಾವೊಂದು ಮೂವಿ ನೋಡೋಣ ಅಂತ ಹೇಳ್ಕೊಂಡು ನನ್ನ ಮಗ ನಾನು ಮೂವಿ ಡೇಟ್. ಅಲ್ಲ ಮಗನೇ ಗುಂಡು, ಐಫೈ ಮಾಡು ಫಸ್ಟು, ಆಮೇಲೆ ಕೊಡ್ತೀನಿ. ಇಲ್ಲಿ ಐಫೈ ಮಾಡು. ಏನಿದೆ ಮೂವಿ ಡೇಟ್ ಬೇಕಾಯ್ತು ನಿನಗೆ? ಬೇಡಪ್ಪ, ಸಾಕು. ಊಟ ಮಾಡಿದ್ದು ಇವಾಗ ತಾನೆ. ಕೊಡ್ತೀನಿ, ಕೂತ್ಕೊ, ಅಲ್ಲಿ ಕೂತ್ಕೊಂಡ್ರೆ ಕೊಡ್ತೀನಿ. ಏನಿದು ಮೂವಿ ಡೇಟ್? ನೋ ವೇ. ಇವಾಗ ಸುಮ್ಮನೆ ಕೂತ್ಕೊಂಡು ಆಟ ಆಡ. ನಿನ್ನ ಟಾಯ್ಸು ಇನ್ನೊಂದಷ್ಟು ಟಾಯ್ಸ್ ಕೊಡ್ತೀನಿ, ನೀವು ಆಟ ಆಡಬೇಕು. ಓಕೆ. ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು నేను ಮಲ್ಕೊಬೇಕು. ಸೊ ಬಾಯ್ ಎವ್ರಿವನ್. ಸೊ ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಕೊಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.